ಇನ್ನು ಸಿಎಂ ಆದೇಶಕ್ಕೂ ಕೂಡ ಫೈನಾನ್ಸ್ಗಳು ಡೋಂಟ್ ಕೇರ್ ಅಂತ ಆಗಿದೆ. ಗದಗದಲ್ಲಿ ಸಿಎಂ ಆದೇಶದ ಬಳಿಕವೂ ಕೂಡ ಕಿರುಕುಳ ಮುಂದುವರೆದಿದೆ. ಬೆಳಗ್ಗೆಯೂ ಕಾಟ, ಸಂಜೆ 5 ಗಂಟೆ ಬಳಿಕವೂ ಟಾರ್ಚ್. ಸಾಲ ಕೊಟ್ಟವರೆಗೂ ಸಾಲ ವಾಪಸ್ ಕಟ್ಟೋವರೆಗೂ ಕೂಡ ಹೋಗಲ್ಲ ಅಂತ ಸಿಬ್ಬಂದಿ ಕಿರಿಕ್ ಮಾಡಿದ. ಮನೆಯಲ್ಲಿ ಮಹಿಳೆಯರು ಒಬ್ಬಂಟಿಯಾಗಿದ್ರೂ ಕೂಡ ಈ ತರ ಸಿಬ್ಬಂದಿ ಕಾಟ ಕೊಡ್ತಾರೆ. ಮನೆ ಸೀಸ್ ಮಾಡೋದಾಗಿ ಕೂಡ ಸಿಬ್ಬಂದಿ ಬೆದರಿಕೆ ಹಾಕ್ತಾರೆ. ಕೆಲಸ ಮಾಡೋ ಆಸ್ಪತ್ರೆಗೆ ಬಂದು ಕೂಡ ಅಲ್ಲಿ ಸಿಬ್ಬಂದಿ ಕಿರುಕುಳ ಕೊಡ್ತಾರೆ. ಒಟ್ಟು ದುಡ್ಡು ವಾಪಸ್ ಕೊಡಬೇಕು, ಇಲ್ಲ ಅಂದ್ರೆ ಮನೆ ಕೆಲಸ ಮಾಡೋ ಜಾಗ ಎಲ್ಲಂದ್ರಲ್ಲಿ ಬಂದು ಈ ರೀತಿ ಕಿರುಕುಳ ಕೊಡ್ತಿದ್ದಾರೆ. ನೀವು ಮಾತಾಡ್ರಿ ಅವ್ರ ಜೊತೆಗೆ ನೀವು ಬರ್ರಿ. ಇಲ್ರಿ ನಾವು 20ನೇ ತಾರೀಕಿಗೆ ಕಟ್ತೀನಿ ಅಂದಿನಿ. 20ನೇ ತಾರೀಕಿಗೆ ಬಂದು ಕಟ್ತೀನಿ ಅಲ್ಪ. ಯಾಕೆ ಇಲ್ಲಿ ಬರ್ರಿ, ನೀವು ಇಲ್ಲಿ ಬಂದ್ರೆ ಬರ್ರಿ. ಇಲ್ಲ ಇಲ್ಲ ಬರ್ರಿ ಅಂತ ಮಾತಾಡಿ ಬರ್ರಿ. ಅವರು ನಿಮ್ಗೆ ಏನು ಮಾತಾಡ್ತಾರೆ ಮಾತಾಡ್ಲಿ ಕೇಳ್ರಿ. ನಾನು ಏನು ಮಾತಾಡತ್ತೀನಿ, ನಾ ಏನು ಹೇಳತ್ತೀನಿ, 20ನೇ ತಾರೀಕಿಗೆ ಬಂದು ನಾನು ತಿಂಗಳ ಲೇಟ್ ಕಟ್ಟಾತೀನಿ, ಅದಕ್ಕೆ ಅವರು ಭಯಕತ್ತಾರೆ ಅಷ್ಟೇ, ಏನಿಲ್ಲ. ಈ ಸರ ನಾವು 20ನೇ ತಾರೀಕಿಗೆ ಬಂದು ಕಟ್ತೀವಿ. ಸುಮ್ಮನೆ ಯಾಕೆ ನಾವು ತಿಂಗಳ ತಪ್ಪಿಸ್ತೀವಿ ಏನ್ರಿ? ತಿಂಗಳ ತಪ್ಪಿಸಂಗಿಲ್ಲ, ಬಿಡಂಗಿಲ್ಲ. ಯಾವ ಫೈನಾನ್ಸ್ ರೀ ನಿಮ್ದು? ಯಾವ ಫೈನಾನ್ಸ್ ನಿಮ್ದು? ಹಾಂ ಏನು ರೀ ಎಲ್ಲೋದ್ರು ಅವ್ರು ಅಮ್ಮಾರಿ? ಅವ್ರು ಬಂದಾಗ ಕಟ್ತೀವಿ ವಾಟ್ಸಪ್. ಹಂಗೆ ಎಂಟ್ರಿ ಆಗಿರಂದ್ರೆ ಅದು ನೀವು ಕೊಟ್ಟದ ಅರ್ಧ ಅಮೌಂಟ್ ಕಟ್ತೀವಿ ಒಂದು ಟೈಮ್ ಕೊಟ್ಟರೆ ಬಡ್ಡಿ ಹಾಕಲ್ಲ ಕೊಟ್ಟಿರಿ ಸರ್, ಕೊಟ್ಟಿರಿ ಇಲ್ಲ ಬಡ್ಡಿ ಹಾಕಲ್ಲ. ನೋಡಿ, ಇದು ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಡ್ತಾ ಇರುವಂತ ರೀತಿ. ಒಂದು ದೃಶ್ಯದಲ್ಲಿ ನೀವು ನೋಡಬಹುದು, ಆ ಮಹಿಳೆ ಕೆಲಸ ಮಾಡೋ ಆಫೀಸ್ ಹತ್ರ, ಕಚೇರಿ ಹತ್ರ ಹೋಗಿದ್ದಾರೆ ಫೈನಾನ್ಸ್ನ ಸಿಬ್ಬಂದಿ. ದುಡ್ಡು ಕಟ್ಟಿಲ್ಲ, ಸಾಲ ವಾಪಸ್ ಕಟ್ಟಿ, ಅದಕ್ಕೆ ನಾವಿಲ್ಲಿ ಬಂದಿದ್ದೀವಿ ಅಂತ ಮಹಿಳೆ ಹೇಳಿ ಕಳಿಸ್ತಾರೆ. ಕಳಿಸೋ ಪ್ರಯತ್ನ ಮಾಡ್ತಾರೆ, ಬಟ್ ಅವರು ಅಲ್ಲಿಂದ ಜಗ್ತಾ ಇಲ್ಲ. ಮನೆ ಹತ್ರ ಸಿಗಲಿಲ್ಲ ಅಂದರೆ ಕೆಲಸ ಮಾಡೋ ಜಾಗಕ್ಕೆ ಹೋಗ್ತಾರೆ. ಇನ್ನು ಎರಡನೇ ದೃಶ್ಯ ಇದು, ಮನೆ ಒಳಗೆ ಬಂದು ಕೂತಿದ್ದಾರೆ. ಮನೆ ಮಧ್ಯದಲ್ಲಿ ಚೇರ್ ಹಾಕೊಂಡು ಸಿಬ್ಬಂದಿ ಕೂತಿರುವಂಥದ್ದು. ಮನೇಲಿ ಮಹಿಳೆ ಒಬ್ಬರೇ ಇದ್ರೂ ಕೂಡ ಆ ಥರ ಮನೆಗೆ ನುಗ್ಗಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಸುರೇಶ್. ಈಗ ಸಿಎಂ ಈಗಾಗಲೇ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಸಂಪುಟದಲ್ಲಿ ಚರ್ಚೆ ಆಗಿದೆ, ಕಾನೂನು ಬರ್ಲಿಕ್ಕಿದೆ, ಹೊಸ ಬಿಲ್ಲು. ಆದ್ರೂ ಈ ಫೈನಾನ್ಸ್ ಸಿಬ್ಬಂದಿ ಎಚ್ಚೆತ್ಕೊಂಡು ಹಾಗೆ ಕಾಣ್ತಾ ಇಲ್ಲ. ಹೌದು ವಿಜಯ್, ಏನು ಗದಗ್ನಲ್ಲಿ ಏನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟ ಏನು ನಿತ್ಯ ನಿರಂತರವಾಗಿ ನಡೀತಾ ಇದೆ. ಪ್ರಮುಖವಾಗಿ ಏನು ಈಗಾಗಲೇ ಸಿಎಂ ಅವರು ಕೂಡ ಏನು ಸುಗ್ರೀವ ಅಂದ್ರೆ ರಾಜ್ಯ ಸರ್ಕಾರ ಕೂಡ ಸುಗ್ರೀವಾಜ್ಞೆ ಮೂಲಕ ಈ ಒಂದು ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಏನಿದೆ ಬ್ರೇಕ್ ಹಾಕೋದು ಕೂಡ ಪ್ರಯತ್ನ ಮಾಡ್ತಾ ಇದೆ. ಅದಾಗೂ ಕೂಡ ಈಗಾಗಲೇ ಸಿಎಂ ಅವರು ಕೂಡ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕಂತ ಕೂಡ ಆದೇಶ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಸಿಎಂ ಅವರ ಆದೇಶವನ್ನು ಕೂಡ ಗದಗ ಜಿಲ್ಲೆಯಲ್ಲಿ ಏನು ಮೈಕ್ರೋ ಫೈನಾನ್ಸ್ಗಳ ಈ ಸಿಬ್ಬಂದಿಗಳಿದ್ದಾರೆ ಅದಕ್ಕೆ ಡೋಂಟ್ ಕೇರ್ ಅಂತ ಇದ್ದಾರೆ. ಯಾಕಂತಂದ್ರೆ ಅವರು ಇವತ್ತಿಗೂ ಅಂದ್ರೆ ಸಿಎಂ ಆದೇಶದ ಜೊತೆಗೆ ಗದಗ್ನಲ್ಲೂ ಕೂಡ SP ಅವರು ಎಲ್ಲಾ ಏನು ಸುಮಾರು ಒಂದು 20ಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ನ ಪ್ರತಿನಿಧಿಗಳ ಜೊತೆಗೆ ಒಂದು ಸಭೆಯನ್ನು ಕೂಡ ಮಾಡಿದ್ರು. ಯಾವುದೇ ರೀತಿಯಾಗಿ ಕಿರುಕುಳ ಕೊಡಂಗಿಲ್ಲ, ಕಾಲಾವಕಾಶಗಳನ್ನು ಕೊಡಬೇಕು, ಮತ್ತೆ ರೂಲ್ಸ್ ಗಳನ್ನ ಬ್ರೇಕ್ ಮಾಡಂಗಿಲ್ಲ, ಅಂತವ್ರಿಗೆ ಕ್ರಮ ಕೈಗೊಳ್ಳುತ್ತೀವಿ ಅನ್ನುವಂತ ಒಂದು ಕಟ್ಟೆಚ್ಚರ ಕೂಡ ಕೊಟ್ಟಿದ್ರು. ಆದಾಗ್ಯೂ ಕೂಡ ಸಿಬ್ಬಂದಿಗಳು ಏನು ಆ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಕೂಡ ಬೆಳಗ್ಗೆ ಏನು 6 ಗಂಟೆಗೆ ಅವರು ಮನೆ ಏನು ಬಾಕಲ ಓಪನ್ ಮಾಡಬೇಕು ಅಂತ ಟೈಮಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ. ಜೊತೆಗೆ ಸಾಯಂಕಾಲ 5 ಗಂಟೆ ಮೇಲೆ ಕೂಡ ಏನು ಸಿಎಂ ಅವರು ಆದೇಶ ಮಾಡಿದ್ರು, 5 ಗಂಟೆ ಮೇಲೆ ಏನು ಈ ಸಿಬ್ಬಂದಿಗಳು ಸಾಲ ವಸೂಲಿಗೆ ಏನು ಹೋಗಬಾರ್ದು ಅಂತೇಳಿ. ಅದನ್ನು ಮೀರಿ ಕೂಡ ಸಿಬ್ಬಂದಿಗಳು 5 ಗಂಟೆ ಮೇಲೆ ಅಂದ್ರೆ 6 ಗಂಟೆ 7 ಗಂಟೆ ರಾತ್ರಿ ಎಷ್ಟೊತ್ತಾಗುತ್ತೆ ಅಷ್ಟೊತ್ತವರೆಗೂ ಕೂಡ ಮನೆಯೊಳಗೆ ಹೋಗಿ ಏನು ಅವ್ರನ್ನ ಕಾಟ ಕೊಟ್ಟು ಸಾಲ ತೀರಿಸಲೇಬೇಕು, ಇಲ್ಲಾಂದ್ರೆ ಮನೆ ಸೀಸ್ ಮಾಡ್ತೀವಿ, ನಿಮ್ ಗಾಡಿ ವಾಹನಗಳೇನಿದಾವೆ ಅವ್ನು ಸೀಸ್ ಮಾಡ್ತೀವಿ, ಈ ತರ ಏನೇನು ವಸ್ತುಗಳಿದಾವೆ ಅವನ್ನೆಲ್ಲ ತಗೊಂಡು ಹೋಗ್ತೀವಿ ಅನ್ನೋಂತ ಏನು ಕಾಟ ಕೊಡ್ತಾ ಇದ್ರೆ, ಕಿರುಕುಳ ಕೊಡ್ತಾ ಇದ್ರೆ. ಹೀಗಾಗಿ ಏನು ಕೆಲವು ಸರಿ ಏನು ಮನೆಯಲ್ಲಿ ಗಂಡಂದ್ರು ಕೂಡ ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ಮಹಿಳೆಯರು ಮಾತ್ರ ಒಬ್ಬೊಬ್ಬರೇ ಇರ್ತಾರೆ. ಅಂತ ಸಂದರ್ಭದಲ್ಲಿ ಕೂಡ ಮನೆಯೊಳಗೆ ಕೂತು ಏನು ಸಿಬ್ಬಂದಿಗಳು ಕೂತು ರಾಜ್ಯಾರೋಷವಾಗಿ
ಸಾಲ ಕೊಡೋರಿಗೂ ಬಿಡೋದಿಲ್ಲ, ಕೊಟ್ಟ ಮೇಲೆ ಹೋಗೋದು ಅನ್ನೋಂತ ಕಾಟ ಕೊಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಜನರು ಮಹಿಳೆಯರು ಏನು ಬೇಸತ್ತು ಹೋಗಿದ್ದಾರೆ. ಮತ್ತು ಕೆಲವೊಂದಿಷ್ಟು ಜನರು ಏನು ಕೆಲಸ ಮಾಡ್ತಾ ಇರ್ತಾರೆ, ಆ ಕೆಲಸ ಮಾಡುವಂತ ಕಚೇರಿಗಳಿಗೆ ಆಗಿರ್ಬೋದು, ಮತ್ತೆ ಈಗ ಕೆಲವೊಂದಿಷ್ಟು ಜನರು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಕೂಡ ಅಲ್ಲಿಗೆ ಹೋಗಿ ಕಾಟ ಕೊಡೋದು, ನೀವು ಸಾಲ ತೀರಿಸಲೇಬೇಕು ಅಂತ ಹೇಳಿ. ಅದು ಸಾಲ ಯಾವ ರೀತಿ ಏನು ಹಾಕಿರ್ತಾರೆ ಅಂದ್ರೆ 1 ಲಕ್ಷ ತಗೊಂಡ್ರೆ ಅದಕ್ಕೆ 4 ಲಕ್ಷ 5 ಲಕ್ಷ ಈ ರೀತಿ ಚಕ್ರ ಬಡ್ಡಿ ಹಾಕಿ ಅವ್ರಿಗೆ ಸಾಕಷ್ಟು ಹೈರಾಣಾಗಿ ಹೋಗಿರ್ತಾರೆ. ಸಾಲ ಹೇಗ್ ತೀರ್ಸೋದನ್ನಂತ ಬೇಸತ್ತು ಹೋಗಿರ್ತಾರೆ. ಕೆಲವೊಂದಿಷ್ಟು ಆತ್ಮಹತ್ಯೆ ಪ್ರಕರಣ ಕೂಡ ಗದಗಿನಲ್ಲಿ ನಡೆದಿರುವಂತ ಉದಾಹರಣೆ ಕೂಡ ಈಗ ಇರುವಂತದ್ದು. ಹೀಗಾಗಿ ಎಷ್ಟೇ ಸರ್ಕಾರ ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾದ್ರೂ ಸಹಿತ ಪೊಲೀಸರು ಕೂಡ ಈ ಒಂದು ಬ್ರೇಕ್ ಹಾಕೋದು ಪ್ರಯತ್ನ ಪಟ್ಟರು. ಯಾವುದೇ ರೀತಿಯಾದಂತ ಏನು ಪ್ರಯತ್ನ ಸಫಲ ಆಗ್ತಾ ಇಲ್ಲ. ವಿಜಯ್, ಥ್ಯಾಂಕ್ ಯು ಸುರೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.